ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 7 ಜುಲೈ 2025 ಸೋಮವಾರ. ಸೂರ್ಯೋದಯ ಬೆಳಗಿನ ಜಾವ 5:59, ಸೂರ್ಯಾಸ್ತ ರಾತ್ರಿ 7:05. ಚಂದ್ರೋದಯ ಮಧ್ಯಾಹ್ನ 3:57, ಚಂದ್ರಾಸ್ತ ರಾತ್ರಿ 3:27. ಜುಲೈ 8. ಇಂದಿನ ತಿಥಿ ದ್ವಾದಶಿ ರಾತ್ರಿ 10:01 ರವರೆಗೆ, ನಂತರ ತ್ರಯೋದಶಿ. ಯೋಗ ಶುಭ ರಾತ್ರಿ 10:03 ನಂತರ ಶುಕ್ಲ ನಕ್ಷತ್ರ ಅನುರಾಧ ರಾತ್ರಿ 1:01 ಜುಲೈ 8 ರವರೆಗೆ, ನಂತರ ಜ್ಯೇಷ್ಠ ಕರ್ಣ ಬೆಳಗ್ಗೆ 10:15 ಬಾಲವ ರಾತ್ರಿ 11:10 ರವರೆಗೆ, ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:30 ರಿಂದ 5:14, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:59 ರಿಂದ 12:50. ಪ್ರಾತಃ ಸಂಧ್ಯಾ ರಾತ್ರಿ 4:52 ರಿಂದ 5:59, ಸಂಧ್ಯಾಕಾಲ ಸಂಜೆ 6:50 ರಿಂದ 7:57, ಅಮೃತಕಾಲ ಮಧ್ಯಾಹ್ನ 1:43 ರಿಂದ 3:29. ಸರ್ವಾರ್ಥ ಸಿದ್ಧಿಯೋಗ ಬೆಳಗಿನ ಜಾವ 5:59 ರಿಂದ ರಾತ್ರಿ 1:11 ಜುಲೈ 8 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 7:35 ರಿಂದ 9:12, ಯಮಗಂಡಕಾಲ ಬೆಳಗ್ಗೆ 10:48 ರಿಂದ 12:25 ರವರೆಗೆ, ದುರ್ಮುಹೂರ್ತ ಮಧ್ಯಾಹ್ನ 12:50 ರಿಂದ 1:42, ನಂತರ 3:25 ರಿಂದ 4:16 ರವರೆಗೆ. ರಾತ್ರಿ 1:01 ಜುಲೈ 8 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ. ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ್, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ, ಇಂದು ನಿಮ್ಮ ಮತ್ತು ಕುಟುಂಬದ ಆರೋಗ್ಯದ ಕಡೆ ವಿಶೇಷ ಗಮನ ವಹಿಸಿ. ಆತ್ಮಸ್ಥೈರ್ಯ ದೃಢವಾಗಿರಲಿ. ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧಕ್ಕೆ ವಿಶೇಷ ಕಾಳಜಿ ವಹಿಸಿ. ಒತ್ತಡಗಳಿದ್ದರೆ ನಿವಾರಿಸಿ. ಹೂಡಿಕೆಗಳಿಗೆ ಸಮಯ ಅನುಕೂಲಕರವಿಲ್ಲ. ಈ ದಿನ ಪ್ರೇಮ ಸಂಬಂಧಗಳಿಗೆ ಉತ್ತಮವಾಗಿದೆ ಮತ್ತು ವಿವಾಹಿತರಿಗೆ ಪ್ರೀತಿಯಲ್ಲಿ ದೃಢತೆ ಮತ್ತು ಮಾಧುರ್ಯ ಹೆಚ್ಚುವುದು. ಇಂದು ತಂತ್ರ ಮತ್ತು ವಿಶೇಷ ಸಾಧನೆಗಳ ಕಡೆ ಆಸಕ್ತಿ ಬರುವುದು. ವೃಷಭ ರಾಶಿ, ಇಂದು ಮನೆ ಮತ್ತು ವೃತ್ತಿಯಲ್ಲಿ ಹೆಚ್ಚಿನ ಕೆಲಸವಿರುವುದು. ಈ ದಿನ ಸ್ತ್ರೀಯರಿಗೆ ತುಂಬಾ ಉತ್ತಮವಾಗಿದೆ. ವ್ಯಾಪಾರದಲ್ಲಿದ್ದ ತೊಡಕುಗಳು ನಿವಾರಣೆಯಾಗುವುದು ಹಾಗೂ ನಿಮ್ಮ ಎಲ್ಲಾ ಮುಖ್ಯ ಕೆಲಸಗಳನ್ನು ಮಧ್ಯಾಹ್ನದ ವೇಳೆಗೆ ಪೂರ್ಣಗೊಳಿಸಿ. ವೃತ್ತಿಯಲ್ಲಿ ಉನ್ನತ ಹುದ್ದೆ ಪಡೆಯುವ ಸಾಧ್ಯತೆಯಿದೆ. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಕೆಲಸ ನಿಮಿತ್ತ ಪ್ರಯಾಣ ಮಾಡುವಿರಿ. ವೈವಾಹಿಕ ಜೀವನ ಪ್ರೀತಿ ಮತ್ತು ಸಮರ್ಪಣಾ ಭಾವದೊಂದಿಗೆ ಮಾಧುರ್ಯ ತುಂಬಿರುವುದು. ಮಿಥುನ ರಾಶಿ, ಬ್ಯಾಂಕಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕೆಲಸಗಳಿಗೆ ಇಂದು ಅದ್ಭುತವಾಗಿದೆ. ಇಂದು ಕೆಲಸದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ಆದಾಯದ ಮೂಲಗಳು ಹೆಚ್ಚುವವು. ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಆರ್ಥಿಕವಾಗಿ ಸ್ವಲ್ಪ ಆದಾಯವನ್ನು ಗಳಿಸುವಿರಿ. ಸಂಬಂಧಿಕರೊಂದಿಗೆ ಸಂತೋಷದಿಂದ ಉತ್ತಮ ಸಮಯ ಕಳೆಯುವಿರಿ. ಇಂದು ವಿದ್ಯಾರ್ಥಿಗಳು ಗಮನವಿಟ್ಟು ಓದಿದರೆ ಸುಲಭವಾಗಿ ಗ್ರಹಿಸಬಲ್ಲರು. ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ಕಟಕ ರಾಶಿ, ಈ ದಿನ ಕುಟುಂಬದವರೊಡನೆ ಜಗಳವಾಡಬೇಡಿ. ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಉತ್ತಮವಾಗಿ ನಿರ್ವಹಿಸುವರು. ನಿಮಗೆ ಒತ್ತಡಕ್ಕೀಡು ಮಾಡುವಂತವರಿಂದ ದೂರವಿರಿ. ನಿಮ್ಮ ಹತ್ತಿರದವರ ಸಲಹೆಗಳನ್ನು ನಿರ್ಲಕ್ಷಿಸುವುದು ನಿಮಗೆ ಹಾನಿಯುಂಟು ಮಾಡಬಹುದು. ಮನೆಯ ವಾತಾವರಣ ಶಾಂತಿಯುತವಾಗಿರುವುದು. ವಾಹನ ಚಲಿಸುವಾಗ ಎಚ್ಚರವಿರಲಿ. ಡಿಪ್ರೆಷನ್ ಇದ್ದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಈ ದಿನ ಹೊಟ್ಟೆ ಉಬ್ಬರದ ಸಮಸ್ಯೆ ಅನುಭವಿಸುವಿರಿ. ಸಿಂಹರಾಶಿ, ಆಸ್ತಿಯ ವಿವಾದಗಳು ಪರಿಹಾರವಾಗುವುದು. ಕೆಲಸದ ಸ್ಥಳದಲ್ಲಿ ಸ್ಪರ್ಧೆಯ ವಾತಾವರಣವಿರಬಹುದು. ಹಾಗಾಗಿನ ಎಲ್ಲಾ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ. ನೀವು ಆನಂದವಾಗಿರುವಿರಿ. ನಿಮ್ಮ ಹಾದಿಯಲ್ಲಿ ಬರುವ ಅಡಚಣೆಗಳಿಗೆ ಸಿದ್ಧರಾಗಿದ್ದೀರಿ. ಆನ್ಲೈನ್ ವ್ಯವಹಾರದಲ್ಲಿ ಲಾಭವನ್ನು ಗಳಿಸುವಿರಿ. ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ. ನಿಮ್ಮ ತಾಯಿಯ ಆರೈಕೆ ಮಾಡಿ. ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಹೆಚ್ಚಿನ ಯಶಸ್ಸು ದೊರೆಯಬಹುದು. ಕನ್ಯಾ ರಾಶಿ, ನೀವು ಆಹ್ಲಾದಕರ ವ್ಯಕ್ತಿತ್ವ ಹೊಂದಿರುವಿರಿ. ಜನ ನಿಮ್ಮ ಸದ್ಗುಣಗಳನ್ನು ಹೊಗಳುವರು.
ಇಂದು ಆದಾಯದ ಮೂಲಗಳು ಹೆಚ್ಚುವವು, ವಿದ್ಯೆ ಮತ್ತು ವ್ಯಾಪಾರದಲ್ಲಿ ಯಶಸ್ವಿಯಾಗುವಿರಿ. ಈ ದಿನ ಎಲ್ಲಾ ಕಾರ್ಯಗಳಿಗೂ ಉತ್ತಮವಾಗಿದೆ. ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಸಿಗುವುದು. ಒಡಹುಟ್ಟಿದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಇಂದು ನಿಮ್ಮಲ್ಲಿ ಧಾರ್ಮಿಕ ಮನೋಭಾವನೆ ತುಂಬಿರುವುದು. ತುಲಾರಾಶಿ. ಮಾನಸಿಕವಾಗಿ ದೃಢವಾಗಿರುವಿರಿ. ಹೊಸ ಆದಾಯದ ಮೂಲಗಳನ್ನು ಅಭಿವೃದ್ಧಿಪಡಿಸುವಿರಿ. ಈ ದಿನ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿಲ್ಲ, ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ನೌಕರಿಯಲ್ಲಿರುವವರಿಗೆ ಹಣಕಾಸಿನ ವಹಿವಾಟಿನ ಬಗ್ಗೆ ಚಿಂತೆಯಿರುತ್ತದೆ. ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಮಧುರಮಯ ಸಮಯ ಕಳೆಯುವಿರಿ. ಸೇವಿಸುವ ಆಹಾರದ ಮೇಲೆ ಗಮನವಿರಲಿ, ಹೊಟ್ಟೆಯ ಸಮಸ್ಯೆಗಳಾಗಬಹುದು. ವೃಶ್ಚಿಕ ರಾಶಿ. ಇಂದು ದಿನ ಉತ್ತಮವಾಗಿರುವುದು. ವೃತ್ತಿಸ್ಥಳದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುವುದು. ಸಮಾನ ಮನಸ್ಕ ಸ್ನೇಹಿತರೊಂದಿಗೆ ಸಂತೋಷವಾಗಿರುವಿರಿ. ಕುಟುಂಬದ ವಾತಾವರಣ ಸಂತೋಷದಾಯಕವಾಗಿ ಇರುವುದು. ನಿಮಗೆ ಹಣ ಹೂಡಿಕೆ ಮಾಡುವ ಯೋಚನೆ ಬರಬಹುದು, ಆದರೆ ಹೂಡಿಕೆ ಮಾಡುವ ಮುನ್ನ ಎಕ್ಸ್ಪರ್ಟ್ರ ಸಲಹೆ ಪಡೆಯಿರಿ. ಇಂದು ನೀವು ಪ್ರವಾಸ ಕೈಗೊಳ್ಳಬಹುದು. ನಿಮ್ಮ ಸಂಗಾತಿಯೊಂದಿಗೆ ಡೇಟಿಂಗ್ ಹೋಗಲು ಯೋಜಿಸುತ್ತೀರಿ. ಧನುರಾಶಿ. ಈ ದಿನ ವ್ಯಾಪಾರಕ್ಕೆ ಅನುಕೂಲಕರವಾಗಿಲ್ಲ. ವೃತ್ತಿಯಲ್ಲಿ ಕಠಿಣ ಪರಿಶ್ರಮ ಪಡಬೇಕಾಗುವುದು. ಇಂದು ನಿಮ್ಮ ಹಕ್ಕುಗಳ ದುರುಪಯೋಗದಿಂದ ನೀವು ಅವಮಾನ ಎದುರಿಸಬೇಕಾಗಬಹುದು. ನಿಮ್ಮ ಆತಂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ, ಇಲ್ಲದಿದ್ದಲ್ಲಿ ಅಜಾಗರೂಕತೆಗೆ ಎಡೆಮಾಡಿಕೊಡುವುದು. ಅಧಿಕಾರಿಗಳು ನಿಮ್ಮ ಮೇಲೆ ಕೋಪಗೊಳ್ಳುವ ಸಾಧ್ಯತೆಯಿದೆ. ಯಾರನ್ನು ದಿಢೀರನೆ ನಂಬಬೇಡಿ. ಉದ್ಯೋಗ ಮತ್ತು ವಿದ್ಯೆಯಲ್ಲಿ ಅಡಚಣೆಗಳು ಉಂಟಾಗಬಹುದು. ಮಕರ ರಾಶಿ. ಈ ದಿನ ಉಲ್ಲಾಸದಿಂದ ಕೂಡಿರುವುದು. ನೀವು ಬಯಸಿದ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವುದು. ಆರ್ಥಿಕವಾಗಿ ಉತ್ತಮವಾಗಿದೆ. ಬೇರೆ ಮೂಲಗಳಿಂದ ಧನಲಾಭವಾಗುವುದು. ನೀವು ಹೊಸ ವ್ಯಾಪಾರ ಪ್ರಾರಂಭಿಸಬಹುದು. ಸಂಗಾತಿಯ ಆರೋಗ್ಯದ ಕಡೆ ಗಮನವಹಿಸಿ. ಕಷ್ಟಕರ ಕೆಲಸಗಳನ್ನು ಕೂಡ ಸುಲಭವಾಗಿ ಪೂರ್ಣಗೊಳಿಸುವಿರಿ. ಸಮಾಜದಲ್ಲಿ ಜನಪ್ರಿಯತೆಯನ್ನು ಗಳಿಸುವಿರಿ. ಕುಂಭರಾಶಿ. ಇಂದು ನಿಮ್ಮ ಎಲ್ಲಾ ಕೆಲಸಗಳಲ್ಲೂ ಯಶಸ್ವಿಯಾಗುವಿರಿ. ನಿಮ್ಮ ಸುತ್ತಲಿರುವವರು ನಿಮಗೆ ಬೆಂಬಲ ನೀಡುವುದರಿಂದ ನೀವು ಸಂತೋಷವಾಗಿರುವಿರಿ. ವೃತ್ತಿ ಸ್ಥಳದಲ್ಲಿ ಹೆಚ್ಚಿನ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಆದರೂ ನೀವು ಎಲ್ಲವನ್ನೂ ಸರಿಯಾಗಿ ನಿರ್ವಹಿಸುವಿರಿ. ನೀವು ದೊಡ್ಡ ಕಂಪನಿಯಿಂದ ಒಳ್ಳೆಯ ಉದ್ಯೋಗದ ಪ್ರಸ್ತಾಪ ಪಡೆಯಬಹುದು. ಗೆಳೆಯರೊಂದಿಗೆ ಹೆಚ್ಚಿನ ಸಮಯ ಕಳೆಯುವಿರಿ. ಮನೆಯ ವಾತಾವರಣ ಆನಂದದಾಯಕವಿರುವುದು. ಮೀನರಾಶಿ. ಇಂದು ನೀವು ಧಾರ್ಮಿಕವಾದಷ್ಟು ಉತ್ತಮ ಫಲಿತಗಳನ್ನು ಪಡೆಯುವಿರಿ. ಈ ದಿನ ನಿಮ್ಮ ಪೋಷಕರಿಂದ ಮುಖ್ಯವಾದ ಸಲಹೆಯನ್ನು ಪಡೆಯುವಿರಿ. ದಿನ ಸಮಾಧಾನಕರವಾಗಿರುವುದು. ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಎಚ್ಚರವಿರಲಿ. ದೊಡ್ಡ ಹೂಡಿಕೆಗಳನ್ನು ಪರಿಣಿತರ ಸಲಹೆಯಂತೆ ಮಾಡುವುದು ಉತ್ತಮ. ಕುಟುಂಬದ ವ್ಯವಹಾರಗಳಲ್ಲಿ ಸಂತೋಷ ಪಡೆಯುವಿರಿ. ಪ್ರಯಾಣ ಪ್ರಯೋಜನಕಾರಿಯಾಗುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.